ನಮಸ್ಕಾರ, ಡಾಕ್ಟರ್ ಆಂಜನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ತುಂಬ ಜನಕ್ಕೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ನನಗೆ ತುಂಬ ಗ್ಯಾಸ್ಟ್ರಿಕ್ ಆಗಿದೆ ಡಾಕ್ಟ್ರೆ ಅಂತ ಬರ್ತಾರೆ. ಇವತ್ತು ಬೆಳಗ್ಗೆಯಿಂದ 20 ಪೇಷಂಟ್ ನೋಡಿರೋದ್ರಲ್ಲಿ 15 ಜನ ಆದರೂ ನನ್ನ ಹತ್ರ ಗ್ಯಾಸ್ಟ್ರಿಕ್ ಟ್ರಬಲ್ಗೆ ಬರ್ತಾರೆ. ಹಂಗಂದ್ರೆ ಏನು ಅಂತ ನಿಮಗೆ ಈಸಿಲಿ ಅರ್ಥ ಆಗಬೇಕು ಅಂದರೆ, ಗ್ಯಾಸ್ಟ್ರೈಟಿಸ್ ನನ್ನ ಮೆಡಿಕಲ್ ಟರ್ಮಿನಾಲಜಿ. ನಿಮಗೆ ಗ್ಯಾಸ್ಟ್ರಿಕ್ ನೀವು ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆ ಉರಿ, ಎದೆ ಉರಿ, ಉಳಿ ತೇಕು, ಬಾಯಿನೊಳಗೆ ಹುಳಿ ಹುಳಿ ನೀರು ಬರೋದು, ಇದು ನಿಮಗೆ ಗ್ಯಾಸ್ಟ್ರಿಕ್ ಅಂತ ನೀವು ನನ್ನ ಹತ್ರ ಬರೋದು. ಸೊ ನಿಮ್ಗೆ ಯಾಕೆ ಹಂಗಾಯ್ತು ಅಂದರೆ ಭಾಳ ಸರಳ. ಹರಿ ವರಿ ಕರಿ, ಯಾರು ಇರ್ರೆಗ್ಯುಲರ್ ಊಟ ಮಾಡ್ತಾರಲ್ಲ, ಯಾರು ದಿನ ಚಿಪ್ಸು ಚೌಸು ಎಣ್ಣೆಯೊಳಗೆ ಕರೆದಿರು ತಿಂತಾರಲ್ಲ, ಯಾರು ತುಂಬ ಯಾವಾಗಲೂ ಟೆನ್ಷನ್ ಆಗಿರ್ತಾರಲ್ಲ, ಇವರಿಗೆ ಅಸಿಡಿಟಿ ಜಾಸ್ತಿ ಆಗುತ್ತೆ. ಯಾವಾಗ ಆಸಿಡ್ ಜಾಸ್ತಿ ಆಗುತ್ತಲ್ಲ, ಅದು ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಇದು ನಮ್ಮ ಮೆಡಿಕಲ್ ಪದ ಗ್ಯಾಸ್ಟ್ರೈಟಿಸ್ ಅನ್ನೋದು. ಹಂಗಂದ್ರೆ ಏನ್ರಿ ಡಾಕ್ಟ್ರೆ? ನೋಡಿ, ನಿಮ್ಮ ಮಗುವಿಗೆ ಟಾನ್ಸಿಲ್ ಗಂಟಲು ನೋವು ಬಂದು ಜ್ವರ ಬಂದಾಗೆ ENT ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ನಿಮ್ಮ ಮಗಿಗೆ ಟಾನ್ಸಿಲೈಟಿಸ್ ಆಗಿದೆ ಅಂತಾರೆ ಅವರು. ಅಂದರೆ ನಿಮ್ಮ ಟಾನ್ಸಿಲ್ನಲ್ಲಿ ನಂಜಾಗಿದೆ ಅಂತ. ಅದೇ ರೀತಿ ಅಪೆಂಡಿಕ್ಸ್ನಲ್ಲಿ ನಿಮ್ಮ ಮಗಳು ಕಾಲೇಜ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ವಾಂತಿ ಮಾಡ್ಕೊಂಡು ಜ್ವರ ಬಂದಿದ್ರೆ, ಹೊಟ್ಟೆ ನೋವು ಅಂದರೆ ಹೊಟ್ಟೆ ಒಳಗೆ ಅಪೆಂಡಿಕ್ಸ್ ಇರುತ್ತೆ, ಅದು ನಂಜಾಗಿರುತ್ತೆ, ಅದನ್ನು ಅಪೆಂಡಿಸೈಟಿಸ್ ಅಂತೀವಿ. ಅದೇ ರೀತಿ ನಿಮ್ಮ ಜಠರದ ಒಳಗಡೆ, ನಿಮ್ಮ ಜಠರ ಅಂದರೆ ನೀವು ತಿಂದ ಆಹಾರ ಅಗಿದು ಜಿಗಿದು ನುಂಗಿದರೆ ಅನ್ನನಾಳ 10 ಇಂಚು, ಅದಾದ ನಂತರ ಜಠರ 10 ಇಂಚಿರುತ್ತೆ. ಇದು ಶೇಪ್ಡ್ ಬ್ಯಾಗ್ ಇರುತ್ತೆ. ಇದು ವೆರಿ ಪವರ್ಫುಲ್ ಆರ್ಗನ್. ನಾವು ತಿಂದ ಆಹಾರವನ್ನು ಗ್ರೈಂಡ್ ಮಾಡುತ್ತೆ. ಇದರ ಒಳಗಡೆ ಲೇಯರ್ ಇರುತ್ತಲ್ಲ, ಅದನ್ನು ನಾವು ಮ್ಯೂಕಸ್ ಮೆಂಬ್ರೇನ್ ಅಂತೀವಿ. ನಿಮ್ಮ GIT ಅಂತೀವಿ ನಾವು. ಬಾಯಿಂದ ಹಿಡಿದು ಗುದದ್ವಾರದವರೆಗೂ ಒಳಗಡೆ ಲೇಯರ್ನ ಮ್ಯೂಕಸ್ ಮೆಂಬ್ರೇನ್ ಅಂತೀವಿ. ಬಾಯಿಗಳಿಗೆ ಸಾಫ್ಟ್ ಆಗಿದೆಯಲ್ಲ, ಅದೇ ರೀತಿ ನಿಮ್ಮ ಜಠರದೊಳಗೂ ಸಾಫ್ಟ್ ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ. ಇದರೊಳಗೆ ಸಣ್ಣ ಸಣ್ಣ ಹುಣ್ಣಾದರೆ, ಕೆಂಪಗಾದರೆ ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ. ಅಪೆಂಡಿಸೈಟಿಸ್ ಅಂದರೆ ಅಪೆಂಡಿಕ್ಸ್ ಊದ್ಕೊಳ್ಳೋದು, ಟಾನ್ಸಿಲೈಟಿಸ್ ಅಂದರೆ ಟಾನ್ಸಿಲು, ಗ್ಯಾಸ್ಟ್ರೈಟಿಸ್ ಅಂದರೆ ನಿಮ್ಮ ಸ್ಟಮಕ್ನೊಳಗಿರುವ ಮ್ಯೂಕಸ್ನೊಳಗೆ ಇನ್ಫೆಕ್ಷನ್ ಆಗುತ್ತಲ್ಲ, ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ. ಇದಕ್ಕೆ ನಾನು ಆವಾಗಲೇ ತಿಳಿದಂಗೆ ಕಾರಣಗಳು 3. ಅದ್ರ ಜೊತೆಗೆ ಇಫ್ ಯು ಆರ್ ಎ ಸ್ಮೋಕರ್, ಇಫ್ ಯು ಆರ್ ಅನ್ ಆಲ್ಕೋಹಾಲಿಕ್, ಎಣ್ಣೆ ತೊಗೊಳ್ಳೋರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ. ಅದಕ್ಕಿಂತ ಇಂಪಾರ್ಟೆಂಟ್, ಈಚೀಚೆಗೆ ನಾವು ಪ್ರತಿ ಪೇಷಂಟ್ಗೂ 1-2 ಸಾರಿ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ 1 ಸಾರಿ ಎಂಡೋಸ್ಕೋಪಿ ಮಾಡಿಸ್ಕೊಳ್ಳಿ ಅಂತೀವಿ. ಯಾಕೆ ಮಾಡ್ತೀವಿ ಅಂದರೆ, ನಿಮ್ಮ ಜಠರದಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಯಾರಿಗಿದು ಮೋರ್ ಕಾಮನ್ ಅಂದರೆ, ಯಾರು ಔಟ್ಸೈಡ್ ಊಟ ಮಾಡ್ತಾರೆ, ಯಾರು ರೋಡ್ ಸೈಡ್ ತಿಂತಾರೆ ಅಂಥವ್ರಿಗೆ H. ಪೈಲೋರೈ ಅಂತ ಒಂದು ಬ್ಯಾಕ್ಟೀರಿಯಾ ನಿಮ್ಮ ಸ್ಟಮಕ್ನೊಳಗಿರುತ್ತೆ. ಇದರ ಕಂಡಿಡಿದಂಥ ಫಿಸಿಷಿಯನ್ ನೊಬೆಲ್ ಅವಾರ್ಡ್ ಸಿಗುತ್ತೆ. ಇವತ್ತು ನಾವು ಎಂಡೋಸ್ಕೋಪಿ ಮಾಡಿ ಅದನ್ನು ಕಂಡಿಡಿದು ಅದಕ್ಕೆ HP ಕಿಟ್ ಅಂತ ಮೆಡಿಸಿನ್ ಕೊಡ್ತೀವಿ, ಅದನ್ನು ವಾಸಿ ಮಾಡ್ತೀವಿ. ಸೊ ಅದರಿಂದ ಗ್ಯಾಸ್ಟ್ರಿಕ್ ಇರೋರಿಗೆ ಸಿಂಪಲ್ ಅಡ್ವೈಸ್, ದಯವಿಟ್ಟು ಟೈಮ್ ಸರಿಯಾಗಿ ಊಟ ಮಾಡಿ, ಮಾಮೂಲಿ ಊಟ ಮಾಡಿ, ಅನ್ನೆಸೆಸರಿ ಪೇಯ್ನ್ ಕಿಲ್ಲರ್ಸ್ ತೊಗೋಬೇಡಿ. ತುಂಬ ಹೆಣ್ಮಕ್ಳಲ್ಲಿ ಇದು ಕಾಮನ್ ಪ್ರಾಬ್ಲಮ್ಮು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಲ್ಲ. ನಾನೊಬ್ಬ ಕ್ವಾಲಿಫೈಡ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ಎಲ್ರಿಗೂ ಹೇಳ್ತೀನಿ, ನಿಮ್ಮ ಬ್ರೇಕ್ಫಾಸ್ಟ್ ಇಂಪಾರ್ಟೆಂಟ್. ನಾಷ್ಟ ಮಾಡ್ತೀರಿ, ತಿಂಡಿ ಮಾಡ್ತೀರಲ್ಲ, ಅದು ಕರೆಕ್ಟ್ ಟೈಮ್ ಮಾಡಿ. 10 ಗಂಟೆ ಆದರೂ ನೀವೇನು ತಿಂದಿರ ಹಂಗೆ ಇದ್ದರೆ ನಿಮ್ಮ ಜಠರದಲ್ಲಿ ಆಸಿಡ್ ಇರುತ್ತೆ, ಅದು ನಿಮ್ಮನ್ನು ಸುಡುತ್ತೆ. ಅದನ್ನು ಡೈಲ್ಯೂಟ್ ಆಗಬೇಕಂದ್ರೆ ನೀವು ಬೆಳಗ್ಗೆ ತಿಂಡಿ ತಿನ್ನಬೇಕು. ಅನ್ಫಾರ್ಚುನೇಟ್ಲಿ ಅನೇಕ ಹೆಣ್ಮಕ್ಳು ಮಕ್ಕಳನ್ನ ರೆಡಿ ಮಾಡಬೇಕು, ಯಜಮಾನ ರೆಡಿ ಮಾಡಬೇಕು ಅಂತ ಡಿಲೇ ಮಾಡ್ತೀರಿ. ಅವು ನಿಮಗೆ ತಲೆನೋವು ಶುರುವಾಗುತ್ತೆ. ನೀವು ಮಾಡೋ ಮೊದಲು ತಪ್ಪು ಕೆಲಸ ಅಂದರೆ ಆಕ್ಷನ್ 500, ಸಾರಿಡಾನ್ ಅಥವಾ ಯಾವುದಾದ್ರೂ ಪೇಯ್ನ್ ಕಿಲ್ಲರ್ನ ಡಾರ್ಟು ಇಂಥವ್ನು ತರಿಸಿ ನುಂಗ್ತೀರಿ. ಅವಾಗೆ ನಿಮ್ಮ ತಲೆನೋವು ಹೋಗುತ್ತೆ, ಹೊಟ್ಟೆ ನೋವು ಶುರುವಾಗುತ್ತೆ. ಊದೋದು ಹೋಗಿ ಒದರೋದು ಬಂತು ಅಂತಾರಲ್ಲ, ಹಂಗಾಗುತ್ತೆ. ದಯವಿಟ್ಟು ಗ್ಯಾಸ್ಟ್ರಿಕ್ ಇರೋರು ಅನೇಕ ವಂಡರ್ಫುಲ್ ಡ್ರಗ್ಸ್ ಇದ್ದಾವೆ. ನೀವೇ ಹೇಳ್ತೀರಿ, ಇಲ್ಲ ಡಾಕ್ಟ್ರೆ ನಾನು ಪ್ಯಾಂಡಿ ತಿಂದೆ, ರ್ಯಾನಿಟಿಡಿನ್ ತಿಂದೆ. ಅವೆಲ್ಲ ನೀವು ಸೆಲ್ಫ್ ಡಯಾಗ್ನೋಸಿಸ್, ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೋಬೇಡಿ. ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಕರೆಕ್ಟಾಗಿ ತೋರಿಸ್ಕೊಂಡು ಡಯಾಗ್ನೋಸ್ ಮಾಡಿ ನೀವು ಗ್ಯಾಸ್ಟ್ರಿಕ್ಕಿಗೆ ಟ್ರೀಟ್ಮೆಂಟ್ ತೊಗೊಳ್ಳಿ. ಥ್ಯಾಂಕ್ ಯು.